श्रीगुरुभ्यो नमः। हरि ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरि ओम्। ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಅಷ್ಟಾಂಗ ಯೋಗ ಮತ್ತೆ ಇದರ ಹಿನ್ನೆಲೆಯ ಬಗ್ಗೆ ಇರುವಂತ ಒಂದು ಕಥೆಯನ್ನ ತಿಳ್ಕೊಳ್ಳೋಣ. ಯೋಗ ಸೂತ್ರದಲ್ಲಿ ನಮ್ಮ ಪತಂಜಲಿ ಮುನಿಗಳು ಪ್ರಾರಂಭ ಮಾಡದೆ ಅಥ ಯೋಗಾನುಶಾಸನಂ ಅಂತ ಹೇಳ್ತಾರೆ. ಅಂದ್ರೆ ಅನುಶಾಸನ ಮಾಡ್ತಾ ಇದ್ದೀನಿ, ನಾನು ಶಾಸನ ಅಲ್ಲ. ಸೊ ಶಾಸನ ಈಗ ಆಲ್ರೆಡಿ ಇದೆ. ಸೊ ಆ ಶಾಸನ ಯಾವುದು ಅಂತ ನೋಡೋಣ. ಸೃಷ್ಟಿಯ ಪ್ರಾರಂಭದಲ್ಲಿ ಭಗವಂತ ಬ್ರಹ್ಮನಿಗೆ ಸೃಷ್ಟಿಯನ್ನು ಮಾಡ್ಲಿಕ್ಕೆ ಕೊಟ್ಟ ನಂತರ ಬ್ರಹ್ಮದೇವರು ತಮ್ಮ ಅಂಗಾಂಗಗಳಿಂದ ಮನಸ್ಸಿನಿಂದೆಲ್ಲ ಸೃಷ್ಟಿಯ ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ. ಅವರು ಮೊದಲಿಗೆ ಸನಕಾದಿ ಮುನಿಗಳನ್ನ ಸೃಷ್ಟಿ ಮಾಡ್ತಾರೆ. ಸನಕಾದಿ ಮುನಿಗಳು ಅಂದ್ರೆ ಸನಕ, ಸನಂದ, ಸನಾತನ, ಸನತ್ ಕುಮಾರ ಅಂತ ಮುನಿಕುಮಾರರನ್ನ ಸೃಷ್ಟಿ ಮಾಡ್ಬಿಟ್ಟು ಸೃಷ್ಟಿ ಕಾರ್ಯವನ್ನ ನೀವು ಮುಂದುವರಿಸಿ ಅಂತ ಹೇಳ್ತಾರೆ. ಆವಾಗ ಅವರುಗಳು ಇಲ್ಲ, ನಾವು ನಿವೃತ್ತಿ ಮಾರ್ಗದಲ್ಲಿ ಹೋಗ್ತೀವಿ, ನಾವು ಸೃಷ್ಟಿ ಕಾರ್ಯವನ್ನ ಮಾಡೋದಿಲ್ಲ ಅಂತ ನಿರಾಕರಿಸ್ಬಿಟ್ಟು ಹೋಗ್ತಾರೆ. ಬ್ರಹ್ಮನ್ಗೆ ತುಂಬಾ ಕೋಪ ಬಂದ್ಬಿಟ್ಟು ಹುಬ್ಬನ್ನ ಗಂಟೆಕ್ತಾನೆ. ಆವಾಗ ಸೃಷ್ಟಿಯಾಗುವಂಥದ್ದೇ ಈ ರುದ್ರದೇವರಿಗೆ ಸೃಷ್ಟಿ ಕಾರ್ಯವನ್ನ ಪ್ರಾರಂಭ ಮಾಡಿ ಅಂತ ಅಂದಾಗ ಸೃಷ್ಟಿ ಕಾರ್ಯವನ್ನ ಅವರು ಇದು ದೇವಗಣಗಳನ್ನ ಅಂದ್ರೆ ತಮ್ಮ ಒಂದು ರುದ್ರಗಣಗಳನ್ನ ಸೃಷ್ಟಿ ಮಾಡ್ತಾರೆ. ಬ್ರಹ್ಮ ಋಷಿ ಮುನಿಗಳನ್ನ ಸೃಷ್ಟಿ ಮಾಡ್ತಾನೆ. ಅವರು ನಿರಾಕರಿಸ್ಬಿಟ್ಟು ಹೋಗ್ತಾರೆ. ಇದು ಹಾಗೆ ನಾರದ, ಸರಸ್ವತಿ ಎಲ್ಲರ ಸೃಷ್ಟಿಯನ್ನು ಮಾಡ್ತಾರೆ. ಆಮೇಲೆ ಇದು ಯಾಕೋ ಆಗದೆ ಇರೋ ಕೆಲಸ ಇದು ಅಂತ ಹೇಳ್ಬಿಟ್ಟು ಅವರು ಒಂದು ಗಂಡು ಮತ್ತೆ ಹೆಣ್ಣನ್ನ ಸೃಷ್ಟಿ ಮಾಡಿದ್ರೆ ಸೃಷ್ಟಿ ಕಾರ್ಯ ಚೆನ್ನಾಗಾಗುತ್ತೆ ಅಂತ ಅವರ ಮನಸ್ಸಿಗೆ ಬಂದು ಬ್ರಹ್ಮದೇವರು ಒಂದು ಗಂಡು ಹೆಣ್ಣು ಮನು ಮತ್ತೆ ಶತ್ರುಪಿ ಅಂತ ಇಬ್ಬರನ್ನ ಸೃಷ್ಟಿ ಮಾಡ್ತಾನೆ. ಅವರಿಬ್ಬರಿಗೆ ಹುಟ್ಟುವಂತ ಮಕ್ಕಳೇ ಪ್ರಸೂತಿ, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಜನ ಹೆಣ್ಮಕ್ಳು ಹುಟ್ಟುತ್ತಾರೆ. ಇಲ್ಲಿ ಋಷಿ ಮುನಿಗಳನ್ನ ಬ್ರಹ್ಮದೇವರು ಸೃಷ್ಟಿ ಮಾಡಿರ್ತಾನಲ್ಲ, ಆ ಋಷಿ ಮುನಿಗಳಲ್ಲಿ ಒಬ್ಬರಾದ ಕರ್ದಮ ಪ್ರಜಾಪತಿ ಅಂದ್ರೆ ಬ್ರಹ್ಮದೇವರು. ಪ್ರಜಾಪತಿ ಮಗನಾಗಿರೋದ್ರಿಂದ ಇವರಿಗೆ ಕರ್ದಮ ಪ್ರಜಾಪತಿ ಅಂತ ಹೇಳ್ತಾರೆ. ಕರ್ದಮ ಪ್ರಜಾಪತಿಗೆ ಸೃಷ್ಟಿ ಕಾರ್ಯವನ್ನ ಮುಂದುವರಿಸು ಅಂತ ಹೇಳಿದಾಗ ಅವ್ರು ನಿರಾಕರಿಸ್ಬಿಟ್ಟು ಹೊರಟೋಗಿರ್ತಾರೆ. ಆವಾಗ ನಾರದ ಮುನಿಗಳು ಅವ್ರ ಹತ್ರ ಹೋಗ್ಬಿಟ್ಟು ಇದು ಮನುವಿನ ಮಗಳಾದ ದೇವಹೂತಿಯನ್ನ ನೀವು ಮದುವೆ ಆಗಿ ಸೊ ನಿಮ್ಮಿಬ್ಬರಿಗೆ ಭಗವಂತನೇ ಪುತ್ರನಾಗಿ ಹುಟ್ಟು ಬರ್ತಾನೆ ಅಂತ ಹೇಳಿದ್ಮೇಲೆ ಕರ್ದಮ ಪ್ರಜಾಪತಿಗಳು ಮನುವಿನ ಹತ್ರ ಹೋಗ್ಬಿಟ್ಟು ಅವ್ರ ಮಗಳಾದ ದೇವಹೂತಿಯನ್ನ ನನಗೆ ಮದುವೆ ಮಾಡ್ಕೊಡಿ ಅಂತ ಕೇಳ್ತಾರೆ. ಆವಾಗ ಅವ್ರಿಗೆ ಒಂದು ಕಂಡೀಷನ್ ಹಾಕ್ತಾರೆ, ನಾನು ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ, ಆದ್ರೆ ನಾನು ಮಕ್ಕಳಾದ್ಮೇಲೆ ನಿವೃತ್ತಿ ಮಾರ್ಗವನ್ನೇ ನಾನು ಹೊಂದೋದು, ಹಾಗಾಗಿ ನಿಮ್ಮ ಮಗಳ ಒಪ್ಪಿಗೆನೋ ಬೇಕು ಅಂತ ಕೇಳಿದಾಗ ಆಕೆ ಕೂಡ ಒಪ್ಕೊಳ್ತಾಳೆ. ಹಾಗೆ ಇವ್ರು ಮದುವೆ ಆಗಿ 1000 ವರ್ಷಗಳ ಕಾಲ ಇವ್ರು ತಪಸ್ಸು ಕೂತ್ಬಿಡ್ತಾರೆ. ಈಕೆ ಅವ್ರ ಸೇವೆನ ಮಾಡ್ಕೊಂಡು ಕೂತ್ಕೊಳ್ತಾಳೆ. ಇಬ್ರು ವೃದ್ಧರಾಗ್ಬಿಡ್ತಾರೆ. ಇಬ್ರಿಗೂ ವೃದ್ಧಾಪ್ಯ ಬಂದ್ಬಿಡುತ್ತೆ. ಇದು ಒಂದ್ಸಲ ಇವ್ರು ತಪಸ್ಸಿಂದ ಕಣ್ಬಿಟ್ಟು ನೋಡಿದಾಗ ವೃದ್ಧೆ ತನ್ನ ಸೇವೆಯನ್ನು ಮಾಡ್ತಾ ಇರೋದ್ ನೋಡಿ ತನ್ನ ಜ್ಞಾಶಕ್ತಿಯಿಂದ ತಪಶಕ್ತಿಯಿಂದ ತಿಳ್ಕೊಳ್ತಾರೆ, ಈಕೆ ನನ್ನ ಪತ್ನಿ, ನಾನು ಎಂಥ ಕೆಲಸ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಆಕೆಗೆ ನಿನ್ಗೇನ್ ಇಷ್ಟ ಹೇಳು, ನನ್ನ ಸೇವೆಗೆ ಸಂತೋಷಗೊಂಡಿದ್ದೀನಿ ಅಂತ ಹೇಳ್ತಾರೆ. ಆಕೆ ನನಗೆ ಮಕ್ಕಳು ಬೇಕು ಅಂತ ಕೇಳ್ತಾಳೆ. ಆಯ್ತು, ಮಕ್ಕಳು ಕೊಡೋಣ ಅಂತ ಹೇಳ್ತಾನೆ. ಆದ್ರೆ ಈ ರೀತಿ ಸಾಧ್ಯ ಇಲ್ಲ, ನಾನು ಯುವತಿ ಆಗ್ಬೇಕು, ನೀವು ಯುವಕರಾಗ್ಬೇಕು ಅಂತ. ಅದು ಓಕೆ ಅಂತ ಹೇಳ್ತಾರೆ ಅವರು. ಆಮೇಲೆ ಈ ಒಂದು ಗುಡಿಸಲಿನಲ್ಲಿ ಸಾಧ್ಯ ಇಲ್ಲ, ನನ್ಗೆ ಭವ್ಯವಾದ ಭವನ ಬೇಕು ಅಂತ ಕೇಳ್ತಾರೆ. ಭವ್ಯವಾದ ಭವನನೂ ನಿರ್ಮಾಣ ಆಗುತ್ತೆ. ಇವರಿಬ್ಬರು ಸುಖದಿಂದ 9 ಹೆಣ್ಮಕ್ಳು ಹುಟ್ಟುತ್ತಾರೆ. ಹೆಣ್ಮಕ್ಳು ಹುಟ್ಟಿದ್ಮೇಲೆ ಮತ್ತೆ ನಾನು ಹೇಳ್ದಂಗೆ ನಾನು ನಿವೃತ್ತಿ ಮಾರ್ಗ ಹೊಂದ್ತೇನೆ ಅಂತ. ಇಲ್ಲ ಪ್ರಭುಗಳೇ, ನನಗೆ ಒಂದು ಇದು ಪುತ್ರ ಬೇಕು ಅಂತ ಕೇಳ್ತಾಳೆ. ಹಾಗೆ ಒಂದು ಪುತ್ರನ ಕೂಡ ಕರುಣಿಸ್ತಾರೆ. ಹಾಗೆ ಹುಟ್ಟಿದಂತ ಮಗನೇ ಕಪಿಲ ವಾಸುದೇವ. ಈತನೇ ಸಾಂಖ್ಯಶಾಸ್ತ್ರವನ್ನ ರಚಿಸಿದಂಥವ್ರು. ಈ ವಾಸುದೇವ ಹುಟ್ಟಿದ್ಮೇಲೆ ಇವ್ರೇನ್ ಮಾಡ್ತಾರೆ, ನಿವೃತ್ತಿ ಮಾರ್ಗ ಅನುಸರಿಸ್ಕೊಂಡು ಹೊರಟೋಗ್ಬಿಡ್ತಾರೆ. ಈಕೆ ತುಂಬಾ ಬೇಜಾರಾಗ್ಬಿಡುತ್ತೆ ದೇವಹೂತಿಗೆ. ಆಕೆ ಬೇಜಾರ್ ಮಾಡ್ಕೊಂಡು ಇಂಥ ತಪಸ್ವಿಯ ಪತ್ನಿ ಆಗ್ಬಿಟ್ಟು ನಾನು ಅವ್ರ ಹತ್ರ ಅಲೌಕಿಕ ಜ್ಞಾನವನ್ನ ಪಡೆದೆ, ಲೌಕಿಕ ಆಸೆಯಲ್ಲೇ ಮುಳುಗೋಗ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಬೇಸರದಿಂದ ತನ್ನ ಮಗನಾದ ಕಪಿಲ ವಾಸುದೇವನ ಹತ್ರ ಕೇಳ್ಕೊಳ್ತಾರೆ, ನನಗೆ ಮೋಕ್ಷದ ಮಾರ್ಗವನ್ನು ತೋರಿಸು ಅಂತ. ಆಗ ಇದು ಬೋಧಿಸುವಂಥದ್ದೇ ಈ ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗವನ್ನ ಆಕೆಗೆ ಬೋಧಿಸ್ತಾನೆ. ಇದೇ ಪ್ರಾರಂಭ. ಸೊ
ಸೊ ನಂತರ ಕೃಷ್ಣ ಭಗವಂತ ಈ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಹಾಗೆ ಹಲವಾರು ಬಂದಿದೆ. ಹಾಗೆ ಬಂದಿರುವಂತ ಈ ಯೋಗ ಸೂತ್ರ ಕೂಡ ಪತಂಜಲಿ ಮುನಿಗಳು ಬರೆದಿರುವಂತ ಯೋಗ ಸೂತ್ರದಲ್ಲಿ 196 ಸೂತ್ರಗಳಲ್ಲಿ ಈ ಅಷ್ಟಾಂಗ ಯೋಗವನ್ನ ತಿಳಿಸಿದ್ದಾರೆ. ಅಷ್ಟಾಂಗ ಯೋಗ ಬರುವಂತದ್ದು ಸಾಧನ ಪಾದದಲ್ಲಿ. ಒಟ್ಟು 4 ಪಾದಗಳಿದೆ ಇದರಲ್ಲಿ. ಸಮಾಧಿ ಪಾದ, ಸಾಧನ ಪಾದ, ವಿಭೂತಿ ಪಾದ ಮತ್ತೆ ಇದು ಕೈವಲ್ಯ ಪಾದ ಅಂತ 4 ಪಾದಗಳಲ್ಲಿ ಇವರು ಅಷ್ಟಾಂಗ ಯೋಗದ ಬಗ್ಗೆ ತಿಳಿಸಿದ್ದಾರೆ. ಈ ಸಾಧನ ಪಾದದಲ್ಲಿ ಈ ಅಷ್ಟಾಂಗ ಮೊದಲಿಗೆ ಅವರು ಸಮಾಧಿಯನ್ನ ಬಿಡ್ತಾರೆ. ಸಮಾಧಿ ಪಾದದ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ಹಿಂದೆ ಸಾಧನೆಯನ್ನ ಮಾಡಿಬಿಟ್ಟು ಅರ್ಧದಲ್ಲಿ ನಿಂತು ಹೋಗಿರ್ತಲ್ಲ, ಅವರು ಇಲ್ಲಿಂದ ಪ್ರಾರಂಭ ಮಾಡ್ಬೋದು, ಸಮಾಧಿಯನ್ನ ಶುರು ಮಾಡ್ಬೋದು ಅಂತ ಹೇಳಿ ಅವರು ಸಮಾಧಿಯನ್ನ ಮೊದಲಿಗೆ ಪ್ರಾರಂಭ ಮಾಡ್ತಾರೆ. ನಂತರ ಸಾಧನ ಪಾದದಲ್ಲಿ ಮಿಕ್ಕಿದ ಅಂಗಗಳ ಬಗ್ಗೆ ತಿಳಿಸ್ಕೊಂಡು ಬರ್ತಾರೆ. ಹಾಗೆ ಈ ತಿಳಿಸ್ಕೊಂಡು ಬಂದಂತ ಸಂದರ್ಭದಲ್ಲಿ ಅವರು ಇದು ಯೋಗದ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಯೋಗ ಚಿತ್ತವೃತ್ತಿ ನಿರೋಧ ವೃತ್ತಯ ಪಂಚತಯ ಪ್ರಮಾಣ ವಿಪರ್ಯ ವಿಕಲ್ಪ ನಿದ್ರಾ ಸ್ಮೃತಯ ಅಂತ ಹೇಳ್ತಾರೆ. ಯೋಗ ಚಿತ್ತವೃತ್ತಿ ನಿರೋಧ, ಚಿತ್ತದ ವೃತ್ತಿಯ ನಿರೋಧ ಮಾಡುವುದೇ ಯೋಗ ಅಂತ ಹೇಳ್ತಾರೆ. ಸೊ ಆ ವೃತ್ತಿಗಳು ಯಾವುದು ಅಂತ ಕೂಡ ಹೇಳ್ತಾರೆ. ಅದು 5 ವೃತ್ತಿಗಳು ಅಂತ ಹೇಳ್ತಾರೆ. ಪ್ರಮಾಣ ಅಂದ್ರೆ ಪ್ರಮಾಣೀಕರಿಸಿ ನೋಡುವಂತಹದ್ದು, ನಮ್ಮ ಎದುರಿಗೆ ಇರುವಂಥದ್ದು ಬಗ್ಗೆ ಚಿಂತನೆ ಮಾಡುವಂಥದ್ದು. ನಂತರ ವಿಪರ್ಯಯ, ಯಾವುದೋ ಒಂದು ಹಗ್ಗ ಇರುತ್ತೆ, ಆ ಹಗ್ಗನ ಹಾವು ಅಂತ ತಿಳ್ಕೊಳ್ಳೋದು, ಅಂದ್ರೆ ತಪ್ಪಾಗಿ ತಿಳುವಳಿಕೆ ಮಾಡ್ಕೊಳ್ಳೋದು, ಅದು ಒಂದು ಆಲೋಚನೆ. ವಿಕಲ್ಪ, ವಿಕಲ್ಪ ಅಂತಂದ್ರೆ ಇಲ್ಲದೆ ಇರೋದ್ರ ಬಗ್ಗೆ ಇದೆ ಅಂತ ಅನ್ಕೊಳ್ಳೋದು, ಅಂದ್ರೆ ಒಂದು ಮೊಲಕ್ಕೆ ಕೊಂಬಿದೆ ಅಂತ ಅನ್ಕೊಂಡ್ರೆ ತಪ್ಪಲ್ವಾ. ಸೊ ಅದು ವಿಕಲ್ಪ. ಇನ್ನು ನಿದ್ರೆ, ನಿದ್ರೆಯಲ್ಲಿ ಇರುವಂಥದ್ದು, ಏನು ಮಾಡದೆ ಇರುವಂಥದ್ದು. ಇನ್ನೊಂದು ಸ್ಮೃತಿ, ಅಂದ್ರೆ ನೆನಪಿನಲ್ಲಿ ಉಳಿದಿರುವಂಥದ್ದನ್ನ ಚಿಂತನೆ ಮಾಡ್ತಾ ಕೂತ್ಕೊಳ್ಳುವಂಥದ್ದು. ಸೊ ಇದಿಷ್ಟು ನಮ್ಮ ಮನಸ್ಸಿನಲ್ಲಿ ಆಗುವಂತ ವೃತ್ತಿಗಳು. ಇದನ್ನ ಫಸ್ಟ್ ಹೋಗಿಸ್ಬೇಕು. ಇದನ್ನ ಹೋಗಿಸಿದ್ರೆ ನಾವು ಇದು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಯೋಗ, ಯೋಗ ಅಂದ್ರೆ ಇದು 5 ವೃತ್ತಿಗಳ ನಿರೋಧ ಮಾಡೋದು. ಸೊ ಇದಕ್ಕೆ ಹೇಗ್ ಹೋಗ್ಬೇಕು, ಇದನ್ನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ 8 ಮೆಟ್ಲುಗಳು ಅಂತ ಹೇಳ್ತಾರೆ. ಅಷ್ಟಾಂಗ ಯೋಗ ಅಂದ್ರೆ ಅದೇ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇಷ್ಟು 8 ಮೆಟ್ಲುಗಳು. ಒಂದೊಂದನ್ನೇ ನೋಡ್ಕೊಂಡು ಬರೋಣ. ಈಗ ಯಮ, ಯಮ ಅಂದ್ರೆ ಸಮಾಜಕ್ಕೆ ಒಳಿತನ್ನು ಮಾಡುವಂಥದ್ದು. ಸಮಾಜಕ್ಕೆ ಒಳಿತು ಯಾವುದು ಅಂತಂದ್ರೆ ಸತ್ಯ, ಅಹಿಂಸೆ, ಅಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಈ 5 ಯಮಗಳು. ಪಂಚಕ, ಯಮ ಪಂಚಕ ಅಂತ ಹೇಳ್ತಾರೆ ಇದಕ್ಕೆ. ಸತ್ಯ, ಸತ್ಯವನ್ನೇ ನುಡಿಯೋದು ಅಂತ. ಒಂದು ಕ್ಷಣದಲ್ಲಿಯೂ ಸತ್ಯವನ್ನ ಸತ್ಯ ಅಲ್ಲದೆ ಅಸತ್ಯವನ್ನ ನುಡಿಯೋದಲ್ಲ. ಈ ಪ್ರತಿಯೊಂದು ದಿನದಲ್ಲಿ, ದಿನಚರಿಯಲ್ಲಿ ನಾವು ಯಾವುದೇ ಒಂದು ಸುಳ್ಳನ್ನ ಹೇಳದೇ ಇರುವಂಥದ್ದೇ ಇದು ಸತ್ಯ. ಸತ್ಯನ ನೀವು ಹಿತವಾಗಿರ್ಬೇಕು, ಸತ್ಯ ಅಹಿತಕರವಾದ ಸತ್ಯ ಕೂಡ ನುಡಿಬಾರ್ದು. ಹೀಗೆ ನೀವು ಸತ್ಯ ವ್ರತದಲ್ಲಿ ಇದ್ರಿ ಅಂತ ಅಂದ್ರೆ ನೀವು ಹೇಳಿದ್ದೆಲ್ಲ ಸತ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ವಿಭೂತಿ ಪಾದದಲ್ಲಿ ಹೇಳ್ತಾರೆ ಪತಂಜಲಿ ಮುನಿಗಳು. ಅಂದ್ರೆ ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ಒಳ್ಳೇದಾಗುತ್ತೆ ಈ ಸತ್ಯವ್ರತದಲ್ಲೇ ಇದ್ರೆ. ಇದು ಒಂದು ಮೆಟ್ಟಿಲು. ಸೊ ನೀವು ಏನಾದ್ರೂ ಇದು ಕೆಟ್ಟದಾಗ್ಲಿ ಅಂದ್ರೆ ಕೆಟ್ಟದಾಗ್ಬಿಡುತ್ತೆ. ಸೊ ಆದ್ರೆ ಈ ಸತ್ಯ ವ್ರತನ ಪಾಲನೆ ಮಾಡ್ಕೊಂಡು ಬಂದವರು ಯಾವುದೇ ಕಾರಣಕ್ಕೂ ಕೆಟ್ಟದಾಗ್ಲಿ ಅಂತ ಹೇಳೋದಿಲ್ಲ, ಒಳ್ಳೇದೇ ಆಗ್ಲಿ ಅಂತ ಹೇಳ್ತಾರೆ. ಸೊ ಸತ್ಯ ನಂತರ ಅಹಿಂಸೆ, ಅಹಿಂಸೆ ಮಾಡಬಾರ್ದು. ಅಹಿಂಸೆ ವ್ರತವನ್ನ ಆಚರಣೆ ಮಾಡ್ಬೇಕು. ಹಿಂಸೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಹಿಂಸೆ ಅಂತಂದ್ರೆ ಪ್ರಾಣಿ ಹಿಂಸೆಯನ್ನೇ ಆಗಿರ್ಬೋದು, ಮನುಷ್ಯರ ಹಿಂಸೆಯನ್ನೇ ಆಗಿರ್ಬೋದು, ಅಥವಾ ಮಾನಸಿಕವಾದ ಹಿಂಸೆ, ಶಾರೀರಿಕವಾಗಿ ಆಗಿರ್ಲಿ ಮಾನಸಿಕವಾಗಿರ್ಲಿ ಆಗಿರ್ಲಿ ಹಿಂಸೆಯನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಸೊ ಈ ಒಂದು ಅಹಿಂಸಾ ವ್ರತವನ್ನ ಆಚರಣೆ ಮಾಡಿದ್ರೆ ಇದು ಪತಂಜಲಿ ಮುನಿಗಳು ಹೇಳ್ತಾರೆ, ನಿಮ್ಮ ಮುಂದೆ ಇರುವಂತಹ ವಿರೋಧಾಭಾಸವಿರುವಂತಹ ಪ್ರಾಣಿ ಪಕ್ಷಿಗಳು, ಅಂದ್ರೆ ಈಗ ಇದು ಹಾವು ಮುಂಗುಸಿ, ಹುಲಿ ಹಸು, ನಾಯಿ ಬೆಕ್ಕು, ಇವುಗಳಿಗೆ ಒಂದಕ್ಕೊಂದು ಕಂಡ್ರೆ ಆಗೋದಿಲ್ಲ. ಆದ್ರೆ ಈ ಅಹಿಂಸಾ ವ್ರತವನ್ನ ಆಚರಣೆ ಮಾಡಿರ್ತಾರಲ್ಲ ಅವ್ರ ಮುಂದೆ ಈ ಪ್ರಾಣಿಗಳಿದ್ರೆ ಸ್ನೇಹ ಭಾವದಿಂದ ಇರ್ತಾರೆ, ಮಿತ್ರ ಭಾವದಿಂದ ಇರ್ತಾರೆ ಅಂತ ಹೇಳ್ತಾರೆ. ಸೊ ಈಗ ಅಹಿಂಸೆ
ಸತ್ಯ ಆಯ್ತು, ಅಹಿಂಸೆ ಆಯ್ತು. ಅಸ್ತೇಯ, ಸ್ಥೇಯ ಅಂದ್ರೆ ಕಳ್ಳತನ, ಅಸ್ತೇಯ ಅಂದ್ರೆ ಕಳ್ಳತನ ಮಾಡದೇ ಇರೋದು. ಯಾವುದೇ ಕಾರಣಕ್ಕೂ ಒಂದು ಪೆನ್ ಸಮೇತ, ಒಂದು ಪಿನ್ ಸಮೇತ ನಾವು ಕಳ್ಳತನ ಮಾಡಬಾರ್ದು. ಸೊ ಈ ತರ ಒಂದು ಕಳ್ಳತನ ಮಾಡದೇ ಇರುವಂತಹ ಒಂದು ಇದ್ರೆ ನಮ್ಮ ಮನೆಗೆ ರತ್ನಾಭರಣಗಳು ತಾನಾಗೆ ಬಂದು ಬೀಳ್ತವೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಇದು ಅಸ್ತೇಯ ಆದ ನಂತರ ಇರುವಂತದ್ದು ಅಪರಿಗ್ರಹ. ಪರಿಗ್ರಹ ಅಂದ್ರೆ ಹೆಚ್ಚು ಸಂಪಾದನೆ ಮಾಡೋದು, ಸಂಗ್ರಹಣೆ ಮಾಡುವಂಥದ್ದು. ಅಪರಿಗ್ರಹ ಅಂದ್ರೆ ಸಂಗ್ರಹಣೆಯನ್ನ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡೋದು. ನಮ್ಗೆ ಎಷ್ಟು ಬೇಕು, ನಮ್ಮ ಉಪಯೋಗಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಸಂಪಾದನೆ ಮಾಡೋದು. ಸೊ ನಾವು ಹಾಗೆ ಮಾಡೋದ್ರಿಂದ ಉಳಿದವ್ರಿಗೂ ಸಿಕ್ಕುತ್ತೆ. ನಾವೇ ಎಲ್ಲಾನು ಸಂಪಾದನೆ ಮಾಡಿಟ್ಕೊಂಡ್ರೆ ಒಂದೇ ಕಡೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಸೊ ಅದು ಬೇರೆಯವ್ರಿಗೂ ತಲುಪಬೇಕಲ್ವಾ. ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಸಂಪಾದನೆ ಮಾಡೋದಕ್ಕೆ ಅಪರಿಗ್ರಹ ಅಂತ ಹೇಳ್ತಾರೆ. ಈ ತರ ಗ್ರಹ ಮಾಡಿದ್ರೆ, ಈ ರೀತಿಯಾಗಿ ಅಪರಿಗ್ರಹ ವ್ರತದಲ್ಲಿದ್ರೆ ಹಿಂದಿನ ಜನ್ಮದ ಜ್ಞಾನ ಅವ್ರಿಗೆ ಬರುತ್ತೆ ಅಂತ ಹೇಳ್ತಾರೆ. ಹಿಂದಿನ ಜನ್ಮದಲ್ಲಿ ಏನಾಗಿದ್ರಿ, ಏನ್ ಮಾಡಿದ್ರಿ ಅದೆಲ್ಲ ಅವ್ರ ನೆನಪಿಗೆ ಬರುತ್ತಂತೆ ಈ ಒಂದು ಅಪರಿಗ್ರಹ ವ್ರತದಲ್ಲಿದ್ರೆ. ಮುಂದೆ 5ನೇದು ಬ್ರಹ್ಮಚರ್ಯ. ಇದು ಬ್ರಹ್ಮಚರ್ಯ ಅಂದ್ರೆ ಕಾಮನೆಗಳನ್ನ, ಬೇರೆಯವರ ಪರಸ್ತ್ರೀಯರ ಮೇಲೆ ಕಾಮನೆಗಳನ್ನ ಬೀಳುವಂಥದ್ದು. ಹೀಗೆ ಮಾಡಿದ್ರೆ ಅವ್ರದ್ದು ವೀರ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ, ಅಂದ್ರೆ ಶಕ್ತಿ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಇದಿಷ್ಟು ಯಮ ಪಂಚಕಗಳು. 2ನೇ ಮೆಟ್ಟಿಲು ನಿಯಮ. ನಿಯಮ ನಮಗೆ ನಾವೇ ಹಾಕೊಳ್ಳುವಂಥದ್ದು ನಿಯಮ. ನಾವು ಹೇಗಿರ್ಬೇಕು ಇದರಲ್ಲಿ, ನಾವು ಹೇಗಿರ್ಬೇಕು ಅಂತಂದ್ರೆ ಮೊದಲು ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಶೌಚ, ಬಾಹ್ಯ ಶೌಚ ಮತ್ತೆ ಅಂತರ್ಶೌಚ. ನಾವು ಮಾನಸಿಕವಾಗಿಯೂ ಶುಚಿತ್ವ ಇರ್ಬೇಕಂದ್ರೆ ನಾವು ಈಗ ಎದುರುಗಡೆ ನಾವು ಸ್ನಾನ ಎಲ್ಲ ಮಾಡ್ಕೊಂಡು ಶುದ್ಧಿಯಾಗಿ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಇದ್ಬಿಟ್ಟು ಶುದ್ಧಿಯಾಗಿ ಕಂಡುಬಿಟ್ರೆ ಸಾಕಾಗಲ್ಲ. ಮನಸ್ಸಿನಲ್ಲಿ ಬೇರೆಯವ್ರ ಮೇಲೆ ಕೆಟ್ಟ ಭಾವನೆ ಇತ್ತು ಅಂತಂದ್ರೆ ಅಂತರ್ಶೌಚ ನಮ್ಮಲ್ಲಿ ಇಲ್ಲ ಅಂತಾನೆ ಅರ್ಥ. ಸೊ ನಮ್ಮಲ್ಲಿ 2 ರೀತಿಯಾದ ಸ್ವಚ್ಛತೆ ನಮ್ಮಲ್ಲಿ ಇರಬೇಕು. ಇದು 1ನೇದಾದ್ರೆ. 2ನೇ ನಿಯಮ ಸಂತೋಷ. ನಾವು ಸಂತೋಷವಾಗಿದ್ರೆ ಇನ್ನೊಬ್ಬರನ್ನು ಕೂಡ ನಾವು ಸಂತೋಷವಾಗಿ ಇಡಬಲ್ವೆ ಅಲ್ವಾ. ನಾವು ನಗ್ನಗ್ತಾ ಇದ್ರೆ ಇನ್ನೊಬ್ರು ಕೂಡ ನಗ್ತಾ ಇರಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಸ್ಥಿತ ಪ್ರಜ್ಞ. ಎಲ್ಲದನ್ನು ಸಂತೋಷವಾಗಿ, ದುಃಖನೇ ಆಗ್ಲಿ ಸಂತೋಷನೇ ಆಗ್ಲಿ, 2ನ್ನು ಸಮಾನವಾಗಿ ಸ್ವೀಕರಿಸಿ ಸಂತೋಷವಾಗಿ ಇರುವಂತಹದ್ದು. ದುಃಖ ಬಂದ್ರೂ ಸಂತೋಷವಾಗೇ ಇರಬೇಕು. ಸೊ ಇದು 2ನೇ ನಿಯಮ. 3ನೇ ನಿಯಮ ತಪಸ್ಸು. ನೀವು ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ಅದನ್ನ ಕುರಿತೇ ಚಿಂತನೆ, ಅದರ ಮೇಲೆ ತಪಸ್ಸು ಮಾಡು. ತಪ ಅಂದ್ರೆ ಸುಡೋದು, ಅಂದ್ರೆ ದೇಹದಂಡನೆ. ದೇಹ ದಂಡಿಸ್ಬೇಕು ಅಂತಂದ್ರೆ ಏನ್ ತಗೊಂಡೋಗಿ ಅಲ್ಲಿ ಬಿದ್ದು ಒದ್ದಾಡಿ ಆತರ ಅಲ್ಲ. ಮಾನಸಿಕವಾಗಿ ನೀವು ಒಂದು ಸಾಧನೆ ಮಾಡಬೇಕು ಅಂದ್ರೆ ಛಲ ಇಟ್ಕೊಂಡು ಅದರನ್ನೇ ಕುರಿತು ನೀವು ತಪಸ್ಸನ್ನು ಮಾಡುವಂಥದ್ದು ತಪಸ್ಸು. ಮುಂದೇನು ಸ್ವಾಧ್ಯಾಯ. 4ನೇದು ಸ್ವಾಧ್ಯಾಯ. ಅದನ್ನ ನೀವು ನಿಮ್ಮನ್ನೇ ಅಧ್ಯಯನ ಮಾಡ್ಕೊಳ್ಳಿ. ಅಧ್ಯಯನ. ಸ್ವಾಧ್ಯಾಯ ಅಂತಂದ್ರೆ ಈಗ ನಿಮ್ಗೆ ಒಂದು ಆಸನ ನಿಮ್ಗೆ ಬರ್ತಾ ಇಲ್ಲ, ಏನಕ್ಕೆ ಬರ್ತಾ ಇಲ್ಲ ಅದನ್ನ ಬಗ್ಗೆ ಚಿಂತನೆ ಮಾಡಿ ಯಾವ್ದನ್ನ ಮಾಡಿದ್ರೆ ನಾನು ಬರುತ್ತೆ ಅಂತ ಹೇಳ್ಬಿಟ್ಟು ಆ ಅಧ್ಯಯನ ಮಾಡೋದು. ಈಗ ನಿಮ್ಗೆ ಪದ್ಮಾಸನ ಹಾಕ್ಲಿಕ್ಕೆ ಆಗಲ್ಲ, ಏನ್ ಮಾಡ್ಬೇಕು, ಉಪವಿಷ್ಟ ಕೋನಾಸನ ಹಾಕಿ ಕಾಲ್ಗಳ 2 ಅಗ್ಲ ಮಾಡಿ 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 ನೀವು ಪದ್ಮಾಸನ ಈಸಿಯಾಗಿ ಹಾಕ್ತೀರ. ಹೀಗೆ ನನಗೆ ಯಾಕೆ ಆಗ್ಲಿಲ್ಲ, ನಾನು ಈ ತರ ಮಾಡಿದ್ರೆ ನಿಮ್ಗೆ ಮಾಡ್ಬೋದು. ಸೊ ನಮ್ಮ ನಾವೇ ಅಧ್ಯಯನ ಮಾಡುವಂಥದ್ದು ಸ್ವಾಧ್ಯಾಯ. ನಂತರ ಈಶ್ವರ ಪ್ರಣಿಧಾನ. 5ನೇದು ನಿಯಮ ಈಶ್ವರ ಪ್ರಣಿಧಾನ. ಅಂದ್ರೆ ನಾವು ಮಾಡಿದ್ದನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡೋದು. ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಟ್ಟು ಭಗವಂತನಿಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅವನಿಂದನೇ ಪಡೆದಿರೋದು ಅವನಿಗೇನೆ ಕೊಡುವಂಥದ್ದು ಈಶ್ವರ ಪ್ರಣಿಧಾನ. ಇದಿಷ್ಟು ನಿಯಮ ಆಯ್ತು. ಒಟ್ಟು ಈಗ 2 ಮೆಟ್ಟಿಲುಗಳಾಯ್ತು, ಯಮ ಆಯ್ತು, ನಿಯಮ ಆಯ್ತು. ಆಸನ. ಆಸನದ ಬಗ್ಗೆ ಪತಂಜಲಿ ಮುನಿಗಳು ಹೇಳ್ತಾರೆ, ಸುಖಂ ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಾರೆ. ಆಸನಗಳು ಒಂದು ಅಕ್ಕ ಮಹಾದೇವರು ಹೇಳಿದ್ದಾರೆ 84 ಲಕ್ಷ ಯೋನಿಗಳಿದೆ ಅಂತ. ಸೊ ಇದನ್ನ ನಾವು ಹಠಯೋಗದಲ್ಲೂ 84 ಲಕ್ಷ ಯೋನಿಗಳು ಯಾವುದು ಅಂತ ನಮ್ಗೆ
ಸಿಕ್ಕತ್ತೆ. ಯೋನಿಗಳಲ್ಲಿ ಈ ಅಂದ್ರೆ ಈಗ ಮರ, ಗಿಡ, ಬಳ್ಳಿ, ಇದು ನೀರಿನಲ್ಲಿರುವಂಥದ್ದು, ನೀರು ಮತ್ತೆ ಭೂಮಿಯಲ್ಲಿ ಇರುವಂಥದ್ದು, 4 ಕಾಲಿಂದು, ಮನುಷ್ಯ ಇದು 2 ಇರುವಂಥದ್ದು, ಮೇಲೆ ಬೆಳೆಯುವಂಥದ್ದು, ಕೆಳಗೆ ಬೆಳೆಯುವಂಥದ್ದು, ಈ ರೀತಿಯಾಗಿ 4 ಕಾಲಿಂದ ಪ್ರಾಣಿ, 2 ಕಾಲಿಂದ ಪ್ರಾಣಿ, ಇದು ಪಶು ಪಕ್ಷಿಗಳು, ಒಟ್ಟು 84 ಲಕ್ಷ ಯೋನಿಗಳು. ಸೊ ಅಷ್ಟು ಆಸನಗಳು ಇತ್ತು ಅಂತ ಹೇಳ್ತಾರೆ. ಬಟ್ ಅದು ಕ್ರಮೇಣ 84 ಆಸನಗಳಿಗೆ ಬರುತ್ತೆ. ಇದು ಹಠಯೋಗದಲ್ಲಿ 84 ಆಸನಗಳ ಬಗ್ಗೆ ಉಲ್ಲೇಖ ಇದೆ. ಹಾಗೆ ಘೇರಂಡ ಸಂಹಿತೆನಲ್ಲಿ 32 ಆಸನಗಳ ಬಗ್ಗೆ ಹೇಳ್ತಾರೆ. ಸೊ ಈ ಯಾಕೆ ಇದು ಹೇಳಿದೆ ಅಂತಂದ್ರೆ, ಸ್ಥಿರಂ ಸುಖಂ ಆಸನಂ, ಸ್ಥಿರವಾಗಿ ಸುಖವಾಗಿ ಕುಳಿತುಕೊಳ್ಬೇಕು. ನಾವು ಕುಳಿತು ಸಾಧನೆ ಮಾಡಬೇಕು ಅಂತಂದ್ರೆ ಅಷ್ಟು ತನಕ ನಾವು ಕೂತ್ಕೊಳ್ಳೋಕ್ ಆಗುತ್ತೆ. ಇಡೀ ದಿನ ನೀವು ಒಂದೇ ಇದ್ರಲ್ಲಿ ಕೂತ್ಕೊಳ್ಬೇಕು ಅಂತಂದ್ರೆ ಹಲವಾರು ಆಸನಗಳನ್ನ ಮಾಡಿ, ಅಭ್ಯಾಸ ಮಾಡಿ, ನಿಮ್ಮ ಬಾಡಿಯನ್ನ ಫ್ಲೆಕ್ಸಿಬಲ್ ಆಗಿ ತಗೊಂಡ್ ಬಂದು ನೀವು ಗಂಟೆಗಳ ಕಟ್ಲೆ ನೀವು ಕೂತ್ಕೊಳ್ಳೋಕೆ ಆಗುವಂತ ಅದೇ ಆಸನ ಅಂತ ಅವ್ರು ಹೇಳ್ತಾರೆ. ಸೊ ಈ ಹಲವಾರು ಆಸನಗಳು ನಾನು ಈಗ ಹೇಳ್ದಂಗೆ ಇದು 84 32 ಆಸನಗಳು ಘೇರಂಡ ಸಂಹಿತೆ, ಹಠಯೋಗಗಳಲ್ಲೆಲ್ಲ ಅದ್ರ ಉಲ್ಲೇಖ ಇದೆ, ಹೇಗ್ ಮಾಡ್ಬೇಕು ಅಂತ ಆಸನಗಳು ಎಲ್ಲ ಇದೆ. ಆದ್ರೆ ಅದರಲ್ಲಿ ಕೆಲವೊಂದು ಆಸನಗಳು ನೀವು ಕೂತ್ಕೊಂಡು ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿರುವಂತ ಆಸನಗಳು ಎಲ್ಲಾದ್ರಲ್ಲೂ ಹೇಳುವಂಥದ್ದು ಸಿದ್ಧಾಸನ, ಸುಖಾಸನ, ಪದ್ಮಾಸನ, ವಜ್ರಾಸನಗಳು. ಈ ಆಸನಗಳು ಈಸಿಯಾಗಿ ನೀವು ಮಾಡ್ಕೊಂಡು ಹೋಗ್ಬೋದು. ಇದರಲ್ಲಿ ಹೆಚ್ಚು ಕಾಲ ಕೂತ್ಕೊಳ್ಳೋಕ್ ಆಗುತ್ತೆ. ಅಂದ್ರೆ ನೀವು ಬೇರೆ ಆಸನಗಳೆಲ್ಲ ಮಾಡಿ ನಿಮ್ಮ ದೇಹದ ದಂಡನೆ ಮಾಡಿ ಸರಿ ಮಾಡ್ಕೊಂಡು ಒಂದು ಕಡೆ ಸ್ಥಿರವಾಗಿ ಸುಖವಾಗಿ ಕೂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಇದು ಆಸನ. ಸೊ ಈಗ ಏನಾಯ್ತು, ಯಮ, ನಿಯಮ, ಆಸನ, ಪ್ರಾಣಾಯಾಮ. ಪ್ರಾಣಾಯಾಮ ಬಗ್ಗೆ ಇದ್ರ ಯೋಗ ಸೂತ್ರದಲ್ಲಿ ಹೇಳ್ತಾರೆ, ತಸ್ಮಿನ್ ಗತಿ ಶ್ವಾಸ ಪ್ರಶ್ವಾಸಯೋರ್ ಗತಿ ವಿಚ್ಛೇದ ಪ್ರಾಣಾಯಾಮ ಅಂತ ಹೇಳ್ತಾರೆ. ಶ್ವಾಸ ಅಂದ್ರೆ ಉಸಿರು ತಗೊಳ್ಳೋದು, ಪ್ರಶ್ವಾಸ ಅಂದ್ರೆ ಹೊರಗಡೆ ಹಾಕುವಂಥದ್ದು. ಇದರ ಗತಿಯ ವಿಚ್ಛೇದ ಅಂದ್ರೆ ಇದು ಹೋಗೋದನ್ನ ತಡೆಯೋದು, ಕುಂಭಕ ಸ್ಥಿತಿಯಲ್ಲಿ ಇಡೋದು ಅನ್ನೋದನ್ನೇ ಪ್ರಾಣಾಯಾಮ ಅಂತ ಪತಂಜಲಿ ಮುನಿಗಳು ಹೇಳಿದ್ದಾರೆ. ಈ ಹಠಯೋಗದಲ್ಲಿ 8 ಕುಂಭಕಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಇದು ಯಾವುದು ಅಂದ್ರೆ ಸೂರ್ಯ ಭೇದನ, ಉಜ್ಜಾಯಿ, ಶೀತಲಿ, ಶೀತ್ಕಾರಿ, ಭಸ್ತ್ರಿಕಾ, ಭ್ರಾಮರಿ, ಪ್ಲಾವನಿ, ಮೋರ್ಚಾ ಅಂತ ಹೇಳ್ಬಿಟ್ಟು 8 ಕುಂಭಕಗಳು. ನಾವು ಅಂದ್ರೆ ಈಗ ಶ್ವಾಸನ ತಗೊಳ್ತೀವಿ, ತಗೊಂಡು ಅಲ್ಲೇ ತಡೆ ಹಿಡುವಂಥದ್ದು. ಎಷ್ಟು ಹೊತ್ತು ನಾವು ತಡೆ ಹಿಡ್ತೀವಿ ಅಷ್ಟು ಹೊತ್ತು ತುಂಬಾ ನಮ್ಗೆ ಅನುಕೂಲ ಆಗುತ್ತೆ. ಹಾಗೆ ಹೊರಗಡೆ ಹಾಕಿದ್ಮೇಲೆ ಇದು ಒಳಗಡೆ ತಗೊಂಡ್ಮೇಲೆ ಇದು ಅಂತರ್ ಕುಂಭಕ ಆಗುತ್ತೆ. ಹೊರಗಡೆ ಹಾಕಿದ್ಮೇಲೆ ಅದು ಬಾಹ್ಯ ಕುಂಭಕ ಆಗುತ್ತೆ. ಹೊರಗಡೆ ಹಾಕಿ ಅಲ್ಲಿ ತಡೆ ಹಿಡಿಯುವಂಥದ್ದು, ಅಂದ್ರೆ ಉಸಿರು ತಗೊಳ್ಳದೆ ಅಲ್ಲೇ ತಡೆ ಹಿಡಿಯುವಂಥದ್ದು, ಇದು ಬಾಹ್ಯ ಕುಂಭಕ ಆಗುತ್ತೆ. ಸೊ ಈ ರೀತಿ ನಾವು ಕುಂಭಕನ ಹೆಚ್ಚು ಮಾಡಿ ದೀರ್ಘವಾಗಿ ನಾವು ಪ್ರಾಣವನ್ನ ಎಳೆದು ಒಳಗೆ ಇಳ್ಕೊಂಡು ಬೀಳುವಂಥದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತೀವಿ. ಈ ಪ್ರಾಣಾಯಾಮನ ಬಗ್ಗೆ ನಾನು ಇನ್ನೊಂದು ಎಪಿಸೋಡ್ ಮಾಡ್ತೀನಿ, ಅದರಲ್ಲಿ ಸಂಪೂರ್ಣವಾಗಿ ಪ್ರಾಣಾಯಾಮದ ಬಗ್ಗೆನೇ ಹೇಳ್ತೀನಿ. ಈಗ ಏನಾಯ್ತು, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಪ್ರಾಣಾಯಾಮ ಮಾಡ್ಬೇಕು ಅಂತಂದ್ರೆ ನೀವು ಸ್ಥಿರವಾಗಿ ಒಂದ್ ಕಡೆ ಕೂತ್ಕೊಳ್ಳೇಬೇಕು. ಆಸನ ಮಾಡಿ ಸ್ಥಿರವಾಗಿ ಒಂದ್ ಕಡೆ ಕೂತ್ಕೊಳ್ತೀರಿ. ಸೊ ಪ್ರಾಣಾಯಾಮ ಮಾಡ್ತೀರಿ ಅಂತ ಅಂದ್ರೆ ನಿಮ್ಮ ಗಮನ ಸಂಪೂರ್ಣವಾಗಿ ಪ್ರಾಣಾಯಾಮದ ಕಡೆ ಇರಬೇಕು. ಅಂದ್ರೆ ಉಸಿರು ತಗೊಳ್ಳೋದ್ರ ಕಡೆ, ಉಸಿರು ಬಿಡೋದ್ರ ಕಡೆ ನಿಮ್ಮ ಸಂಪೂರ್ಣ ಗಮನ ಇರಬೇಕು. ಗಮನ ಎಲ್ಲೆಲ್ಲೋ ಓಡೋಗುತ್ತಲ್ಲ, ಆವಾಗ ಅದನ್ನ ವಾಪಸ್ ತಗೊಂಡ್ ಬರ್ತೀರಲ್ಲ, ಅಂದ್ರೆ ಇಂದ್ರಿಯಗಳ ಕಡೆ ಪ್ರತ್ಯಾಹಾರ. ಇಂದ್ರಿಯಗಳಿಗೆ ಆಹಾರ ಯಾವುದು? ಕಣ್ಣು ನೋಡ್ಬೇಕು ಅಂತ ಇರುತ್ತೆ, ಏನೋ ಮೂಗು ಏನೋ ವಾಸನೆ ತಗೊಳ್ಬೇಕು ಅಂತ ಇರುತ್ತೆ, ಕಿವಿ ಏನೋ ಕೇಳ್ಬೇಕು ಅಂತ ಇರ್ತದೆ, ಬಾಯಿ ಏನೋ ಮಾತಾಡ್ಬೇಕು ಅಂತ ಇರ್ತದೆ, ನಾಲ್ಗೆ ಏನೋ ರುಚಿ ನೋಡ್ಬೇಕು ಅಂತ ಇರ್ತದೆ, ಚರ್ಮ ಏನೋ ಮುಟ್ಬೇಕು ಅಂತ ಇರ್ತದೆ. ಸೊ ಇದ್ರ ಕಡೆ ಗಮನ ಹೊಟ್ಟೋಗ್ಬಿಡುತ್ತೆ, ಅದನ್ನೆಲ್ಲ ವಾಪಸ್ ತಗೊಂಡ್ ಬರ್ತೀವಲ್ಲ, ಅದಕ್ಕೆ ಪ್ರತ್ಯಾಹಾರ. ಎಲ್ಲೋ ಓಡ್ತಾ ಇರುತ್ತೆ ಮನ್ಸು, ಈ ಇಂದ್ರಿಯಗಳ ಕಡೆ ಓಡ್ತಾ ಇರುತ್ತೆ, ವಾಪಸ್ ತಗೊಂಡ್ ಬರೋಂಥದ್ದು ಪ್ರತ್ಯಾಹಾರ. ಸೊ ಈಗ ಏನಾಯ್ತು, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಆಯ್ತು. ಪ್ರತ್ಯಾಹಾರ ಮಾಡಿದ್ರಲ್ಲ, ಎಲ್ಲೋ ಹೋಗ್ತಿರೋ ಮನ್ಸು ತಗೊಂಡ್ ಬಂದ್ರಲ್ಲ. ಈಗ ಧಾರಣೆ ಮಾಡಿ, ಒಂದು ಧ್ಯೇಯ ವಸ್ತುವನ್ನ ಧರಿಸಿ. ಒಂದು ಧ್ಯೇಯ ವಸ್ತು ಅಂದ್ರೆ ಧ್ಯಾನ ಮಾಡೋದಕ್ಕೆ ಸೂಕ್ತ ವಸ್ತು.
ಧ್ಯಾನ ಮಾಡೋದಕ್ಕೆ ಸೂಕ್ತ ವಸ್ತು ಯಾವುದು? ಒಂದು ಮೂರ್ತಿ ಇರ್ಬೋದು, ಅಂದ್ರೆ ಇದು ನಾಡ ದೇವತೆ ಇರ್ಬೋದು, ಇಷ್ಟ ದೇವತೆ ಇರ್ಬೋದು, ಕುಲದೇವತೆ ಇರ್ಬೋದು, ಯಾರೇ ನಿಮಗೆ ಮನ್ಸಿಗೆ ಬಂದಿದ್ದು, ಅಥವಾ ಗುರುಗಳಿರ್ಬೋದು, ತಂದೆ ತಾಯಿ ಇರ್ಬೋದು, ಅಥವಾ ಪ್ರಕೃತಿ ಇರ್ಬೋದು, ಯಾವುದನ್ನು ತಂದು ಧಾರಣೆ ಮಾಡ್ತೀರಾ. ಆವಾಗ ನಿರಂತರವಾಗಿ ಧಾರಣೆ ಮಾಡಿದ ನಂತರ ಬರುವಂತದೇ ಧ್ಯಾನ. ಯಮ ನಿಯಮ ಆಸನ ಪ್ರತ್ಯಾಹಾರ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ. ಈಗ 7ನೇ ಮೆಟ್ಟಿಲು ಧ್ಯಾನ. ಅದನ್ನ ಕುರಿತು ಧ್ಯಾನ ಮಾಡ್ತೀರಾ. ಈಗ ಒಂದು ಧರಿಸಿದ್ರೆ ಧ್ಯೇಯ ವಸ್ತು ಧರಿಸ್ಬಿಟ್ಟಿದ್ದೀರಾ. ಈಗ ಅದನ್ನೇ ಕುರಿತು ಸಂಪೂರ್ಣ ಮನಸ್ಸನ್ನ ಅಲ್ಲಿ ಕೇಂದ್ರೀಕರಿಸುವಂಥದ್ದು, ಮನಸ್ಸನ್ನ ಅಲ್ಲಿಗೆ ತಗೊಂಡ್ ಬರುವಂಥದ್ದೇ ಧ್ಯಾನ. ಸೊ ಇಲ್ಲಿ ಸಂಪೂರ್ಣವಾಗಿ ಧ್ಯಾನನ ಮನಸ್ಸಿಗೆ ತಗೊಂಡ್ ಬರ್ತೀರಾ. ಮುಂದಿನ ಸ್ಟೆಪ್ಪೇ, ಮುಂದಿನ ಮೆಟ್ಟಲೇ ಸಮಾಧಿ. ಸಮಾಧಿ ಸ್ಥಿತಿಗೆ ಹೋಗೋದು ಅಂತಂದ್ರೆ ಧ್ಯಾನ ಆಳವಾಗಿ ಹೋಗುವಂತ ಒಂದು ಧ್ಯಾನ ಇದೆಯಲ್ಲ, ಅದು ಸಮಾಧಿ. ಅಂದ್ರೆ ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ ಅಂತ ಹೇಳ್ತಾರೆ. ಸಂಪ್ರಜ್ಞಾತ ಸಮಾಧಿನಲ್ಲಿ ಮೂರ್ತಿ ಕಾಣಿಸುತ್ತೆ ನಿಮ್ಗೆ, ಆದ್ರೆ ಅಸಂಪ್ರಜ್ಞಾತ ಸಮಾಧಿಲಿ ಏನೂ ಇರೋದಿಲ್ಲ, ಕಂಪ್ಲೀಟ್ ಶೂನ್ಯತೆ. ಅಲ್ಲಿ ಏನಾಗುತ್ತೆ, ನೀವು ಅಲ್ಲಿ ಹೊಟ್ಟೋಯ್ತು ಅಂತಂದ್ರೆ ನಿಮ್ಗೆ ಪ್ರಾಪಂಚಿಕ ಜ್ಞಾನ ಇರೋದಿಲ್ಲ. ನಿಮ್ಗೆ ಒಂದು ಮೊಳೆ ಚುಚ್ಚಿದ್ರು ನಿಮ್ಗೆ ಜ್ಞಾನ ಇರೋದಿಲ್ಲ. ಅಣಿಮಾಂಡವ್ಯನ ಕಥೆ ತಗೊಳ್ಳಿ, ಇದು ಶೌನಕ ಮುನಿಗಳ ಕತೆ, ಶಮೀಕ ಮುನಿಗಳ ಕಥೆ ತಗೊಳ್ಳಿ. ನಿಮ್ಗೆ ಇದ್ರ ಬಗ್ಗೆ ನಾನು ಈ ಕಥೆಗಳನ್ನ ಮುಂದೆ ಹೇಳ್ತೀನಿ. ಸೊ ಇವರು ಹೇಗಿದ್ರು, ಸಮಾಧಿ ಸ್ಥಿತಿಲಿದ್ದಾಗ ಪ್ರಾಪಂಚಿಕ ಜ್ಞಾನ ಇರೋದಿಲ್ಲ, ಸಂಪೂರ್ಣವಾಗಿ ಏನೇ ಬಂದು ಚುಚ್ಚಿದ್ರೂ ಕೂಡ ನಿಮ್ಗೆ ಅದು ತಾಗೋದಿಲ್ಲ. ಈ ಸ್ಥಿತಿಗೆ ಸಮಾಧಿ ಸ್ಥಿತಿ ಅಂತ ಹೇಳ್ತೀವಿ. ಸೊ ಇಷ್ಟು ಅಷ್ಟಾಂಗ ಯೋಗ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ, ಅಷ್ಟು ಅಷ್ಟಾಂಗ ಯೋಗ ಬಗ್ಗೆ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟು ಹೊತ್ತು ನನ್ನ ಈ ಒಂದು ವಿಡಿಯೋನ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹರಿ ಓಂ.